ನಿನ್ ಗಂಡ, ಇನ್ನೊಂದು ಈ ಅಥರ್ವ. ಅದಕ್ಕೆ ಅವರಿಬ್ರು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲ ಅತ್ತೆ, ಅವ್ರು ಯಾವ ಪ್ಲಾನ್ ಅನ್ನು ಮಾಡ್ಕೊಂಡ್ ಬಂದಿಲ್ಲ. ಮುಚ್ಚೋ ಬಾಯ್. ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಹಾಗೆ ವಹಿಸ್ಕೊಂಡ್ ಬರ್ಬೇಡ. ಅತ್ತೆ, ಮೇಡಮ್ ನಿಜವಾಗ್ಲು ನಾವ್ ಯಾವ ತರ ಪ್ಲಾನು ಮಾಡ್ಕೊಂಡ್ ಬಂದಿಲ್ಲ. ವಸು, ಈಗ ನಿನ್ ತಲೆ ಕೆಡ್ಸಕ್ಕೆ ಕಥೆ ಕಟ್ತಾ ಇದ್ದಾಳೆ. ನಾನ್ ಯಾವ ಕತೆನೂ ಕಟ್ತಿಲ್ಲ, ಇರೋ ಸತ್ಯನ ಹೇಳ್ತಾ ಇದ್ದೀನಿ. ನಮಗ್ ಆಕ್ಸಿಡೆಂಟ್ ಆಗಿ ನಮ್ ಫ್ಯಾಮಿಲಿ ದಿಕ್ಕಾಪಾಲಾಗೋಯ್ತು. ನಾನು ಧರ್ಮೇಂದ್ರ ಅವ್ರ ಕೈಗೆ ಸಿಕ್ತೆ. ಅವ್ರ ಮಗಳನು ನೋಡೋಕ್ ನನ್ ತರನೇ ಇದ್ಲಂತೆ. ಆ ಕಾರಣಕ್ಕೆ ಅವ್ರು ನನ್ನ ದತ್ತು ಮಗಳಾಗ್ ತಗೊಂಡ್ರು. ನನಗೊಂದು ಜೀವನ ಕೊಟ್ರು. ಅದೇ ಟೈಮಲ್ಲಿ ಅಕ್ಕ ಸಿಕ್ಕಿದ್ಲು. ಆದ್ರೆ ಹುಚ್ಚಿಡ್ತಿರೋ ಸ್ಥಿತಿಲಿ ಸಿಕ್ಕಿದ್ಲು. ಸುಳ್ಳು. ಅದ್ಯಾರಿಗೆ ಗರ್ಭಿಣಿ ಆಗಿದ್ದಾಳೋ ಏನೋ, ಅದನ್ನ ನನ್ ಮೊಮ್ಮಗನ್ ತಲೆ ಕಟ್ಟಿ ಕೈ ತೊಳ್ಕೊಳಕ್ ನೋಡಿ. ಅಜ್ಜಿ ಪ್ಲೀಸ್, ಏನೇನೋ ಮಾತಾಡ್ಬೇಡಿ. ಆ ಮಗುಗೆ ಅಪ್ಪನ್ ನಾನೇ. ಹಾಗಂತ ನೀನ್ ಅನ್ಕೊಂಡಿದೀಯ. ಅದನ್ನೇ ಅವರು ತಮ್ಮ ಲಾಭಕ್ ಬಳಸ್ಕೊಂಡಿದ್ದಾರೆ. ಹುಲಿ ಹೊಟ್ಟೆನಲ್ಲಿ ಹುಲಿನೇ ಹುಟ್ಟುತ್ತೆ ಅಂತಾರೆ. ನಿನ್ ಹೊಟ್ಟೆನಲ್ಲಿ ಇಂಥ ಶತಮೂರ್ಖ ಹುಟ್ಟಿದಾನಲ್ಲೇ. ಅಮ್ಮ, ಹೇಳು. ನೀನ್ ಅಕ್ಕನ್ ಗರ್ಭಕ್ಕೆ ನನ್ ಮಗನೇ ಕಾರಣ ಅಂತ ಇಟ್ಕೊಳ್ಳೋಣ. ಅದನ್ನ ನೀನ್ ನನ್ನ ಹತ್ರ ಬಂದು ಮಾತಾಡ್ಬೋದಾಗಿತ್ತಲ್ವಾ? ನಾನ್ ಬೇಡ ಅಂತ ಇದ್ನ? ಅದನ್ ಬಿಟ್ಟು ನೀನ್ ಯಾಕೆ ಮೋಸ ಮಾಡ್ದೆ? ನಾನ್ ಭೈರವಿ ಎಲ್ಲ ಸಿಂಧು ಅಂತ ಹೇಳ್ಬೋದಾಗಿತ್ತು ತಾನೆ? ಸತ್ಯನ ಮುಚ್ಚಿಟ್ಟು ನನ್ ಮಗನ್ನ ಯಾಕೆ ಮದ್ವೆ ಮಾಡ್ಕೊಂಡೆ? ಓಹೋ, ಧರ್ಮೇಂದ್ರ ದಿವಾನ್ ಅವರು ಯಾವಾಗ ಬೇಕಾದ್ರೂ ಮನ್ಸ್ ಬದಲಾಯಿಸಿ ಮನೆಯಿಂದ ಆಚೆ ಹಾಕ್ಬೋದು. ವಿರಾಟ್ನ ಮದ್ವೆ ಮಾಡ್ಕೊಂಡ್ರೆ ಶ್ರೀಮಂತರು ಮನೆ ಸೇರ್ಕೋಬಹುದು ಅಂತ ಈ ಸತ್ಯನ ಮುಚ್ಚಿಟ್ಯಾ? ಇಲ್ಲ, ಖಂಡಿತವಾಗ್ಲೂ ನನ್ಗಂತ ದುರ್ಬುದ್ಧಿ ಇಲ್ಲ. ಮತ್ಯಾಕೆ ಮುಚ್ಚಿಟ್ಟೆ? ಎಲ್ಲ ನನಗೋಸ್ಕರ. ಈ ಸತ್ಯ ಗೊತ್ತಾದ್ರೆ ಎಲ್ಲಿ ನೀವು ನನ್ನ ಅಥರ್ವನ ಒಂದ್ ಮಾಡೋದಿಲ್ವೋ ಅನ್ನೋ ಭಯದಿಂದ ಅವಳು ಏನು ಹೇಳ್ದೆ ಎಲ್ಲಾನು ಮುಚ್ಚಿಟ್ಲು. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಏನೇ ಕ್ಷಮಿಸೋದು? ಈ ವಿಷಯ ಏನಾದ್ರೂ ನಾಳೆ ಹೊರಗಡೆ ಗೊತ್ತಾದ್ರೆ ನನ್ ಮಗಳ ಗೌರವ ಏನಾಗ್ಬೇಕು? ನಿನ್ನ ವಿಷಯದಲ್ಲಿ ಮಾನ ಹೋಗಿದ್ರು ಇನ್ನೊಬ್ಬ ಮಗನ್ಗೆ ಧರ್ಮೇಂದ್ರ ಮಗಳನ್ನ ಸೊಸೆ ಮಾಡ್ಕೊಂಡ್ಲು ಅನ್ನೋ ಗೌರವ ಇತ್ತು. ಆದ್ರೆ ಈಗ ಅದು ರೋಲ್ಡ್ ಗೋಲ್ಡು ಅಂತ ಗೊತ್ತಾದ್ರೆ ನಮ್ ವಂಶದ ಮಾನ ಮರ್ಯಾದೆ ಏನಾಗ್ಬೇಡ? ಶ್ರೀಮಂತರ ಮನೆ ಮಗಳು ಅಂತ ನನ್ ಕಣ್ಣಗ್ ಮಣ್ಣೆರ್ಚಿ ಅಕ್ಕ ತಂಗಿ ಇಬ್ರು ನಿಮ್ಮ ಮಿಡಲ್ ಕ್ಲಾಸ್ ಬುದ್ಧಿ ತೋರ್ಸ್ಬಿಟ್ರಿ ಅಲ್ಲ. ನೀವು ಮಾಡಿರೋ ದ್ರೋಹನ ನಾನ್ ಕ್ಷಮಿಸೋ ಮಾತೇ ಇಲ್ಲ. ನಿಮ್ಮಂತವ್ರಿಗೆ ಈ ಮನೇಲಿ ಜಾಗ ಇಲ್ಲ. ಹೋಗಿ, ಹೋಗ್ತಾ ಇರಿ. ಒಂದು ನಿಮಿಷ ಕೂಡ ನಮ್ಮ ಮನೇಲಿ ಇರಬಾರ್ದು.